ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಸಿಂಪಲ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ, ಎಲ್ಲರಿಗೂ ಗೊತ್ತಿರ್ಬೋದು, ಆಲ್ರೆಡಿ ವಿಡಿಯೋ ಸ್ಕ್ರೀನಲ್ಲಿ ನೋಡಿ ಏನಿದು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಏನೂ ಇಲ್ಲ, ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ಆಲ್ರೆಡಿ 2 ಡೇಸ್ ಬ್ಯಾಕೆ ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಪ್ಪ ಅಂತಂದರೆ, ನಾನು ಕಾಲೇಜಿಗೆ ಹೋಗ್ತೀನಿ, ಕಾಲೇಜಿಗೆ ಹೋಗಿ ಬಂದು ಮನೆ ಮಕ್ಕಳು ಅಡುಗೆ ಎಲ್ಲ ನೋಡ್ಕೋಬೇಕಲ್ಲ. ಸೊ ಅದರಿಂದ ನನಗೆ ಟೈಮೇ ಸಾಕಾಗಲಿಲ್ಲ. ಸೊ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮೇ ಇರಲಿಲ್ಲ. ಸೊ ಮಾಡಲೇ ಇಲ್ಲ ನಾನು. ಅದಕ್ಕೆ ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಇದನ್ನು. ಅದಕ್ಕೆ ಒಂದು ಸ್ವಲ್ಪ ಕ್ರೇಜಿಯಾಗಿರಲಿ ಅಂತೇಳಿ ಆ ಥರ ನಾನು ಒಂದು ತಂಬ್ಲೇನ್ ಇಟ್ಟಿದ್ದೀನಿ ಅಷ್ಟೇನೆ. ಅದು ಬಿಟ್ಟರೆ ಮಸಾಲ ಕಾರ್ನ್, ಕಾಲೇಜಿಂದ ಬರುವಾಗ ಹಂಗೆ ಕಾರ್ನ್ ತೊಗೊಂಡು ಬಂದಿದ್ದೆ. ಮನೆಗೆ ಬಂದ ಮೇಲೆ ಮಳೆ ಬರ್ತಾ ಆಯ್ತು ಇಲ್ಲಿ. ಸೊ ನನ್ನ ಮಕ್ಕಳು ಮಳೆ ಬರ್ತಾಯಿದೆ ಮಮ್ಮಿ ಏನಾರು ಸ್ಪೆಷಲಾಗಿ ಮಾಡು ಅಂತ ಅಂದರು. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂದ್ಬಿಟ್ಟೇನೆ ನಾನು ಇದು ಸಣ್ಣ ಸಣ್ಣ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಕಾರ್ನ್ ರೆಸಿಪಿ ತೋರಿಸಿದ್ದೀನಿ. ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹೆಂಗೆ ಮಾಡಿದ್ದೀನಿ ಏನಂತ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಕಮ್. ಕಾರ್ನ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ಇದನ್ನು ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ಟವ್ ಹಚ್ಕೊಂಡು ಇದನ್ನು ವಿಜಲ್ ಹಾಕಿಸ್ಕೋಬೇಕು. ಒಂದು 2-3 ವಿಜಲ್ ಹಾಕಿದ್ರೆ ಸಾಕು, ಬೆಂದಿರುತ್ತೆ. ಸೊ ನಾನು 3 ವಿಜಲ್ ಹಾಕಿಸ್ಕೊಂಡಿದ್ದೆ ನಾನು. ಸೊ ನೋಡಿ ಬೆಂದಿದೆ ಇದು. ನೋಡಿ ಈ ಬೆಂದಿರೋ ಆಗಿದೆ. ಇದನ್ನು ಆರಿಸ್ಕೊಂಡು ಎಲ್ಲ ಬಿಡಿಸ್ಕೋಬೇಕು. ನೋಡಿ ನನ್ನ ಮಕ್ಕಳು ಬಿಡಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟವಾಗಿದ್ದ ರೆಸಿಪಿ ಏನಾರು ಮಾಡಿಕೊಟ್ರೆ ಅವ್ರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಅವ್ರು ಬಿಡಿಸ್ತಾ ಇದ್ದಾರೆ. ಅವ್ರು ಬಿಡಿಸ್ತಿರ್ಲಿ ಅಷ್ಟರಲ್ಲಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಕಾರ್ನೆಲ್ಲ ಬಿಡಿಸಾಗಿದೆ. ಈ ಬಿಡಿಸಿರೋ ಕಾರ್ನ್ಗೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ, ಚಿಲ್ಲಿ ಸಾಸು. ಮಕ್ಕಳ ಸಲುವಾಗಿ ನಾನು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ದೊಡ್ಡವ್ರು ಯೂಸ್ ಮಾಡೋಂಗಿದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಮಕ್ಕಳಿಗಾದರೆ ಚಿಲ್ಲಿ ಸಾಸು. ಇದಕ್ಕೆ 1 ಸ್ಪೂನು ಜೀರಿಗೆ ಪೌಡರ್, ಚಾಟ್ ಮಸಾಲ 1 ಸ್ಪೂನ್, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ನಿಂಬೆಹಣ್ಣು ರಸ, ಅರ್ಧ ನಿಂಬೆಹಣ್ಣ ರಸ ಹಿಂಡ್ತಾ ಇದ್ದೀನಿ. ಅದಕ್ಕೆ ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಲ್ಲ ಒಂದು ಮಿಕ್ಸ್ ಕೊಡಿ. ಕ್ಲೀನಾಗಿ ಎಲ್ಲ ಕಲಿಸ್ಕೋಬೇಕು. ಎಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ಕಾರ್ನ್ ಮಸಾಲ ರೆಡಿ ಫ್ರೆಂಡ್ಸ್. ನೋಡಿ ನಾ ಮಾಡಿದ ಕಾರ್ನ್ ಮಸಾಲ ರೆಡಿಯಾಗಿದೆ. ನನ್ನ ಮಕ್ಕಳು ಇದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಕಣ್ಣು ಮೂಗು ಎಲ್ಲ ಸಾಸಲ್ಲಿ ಕಣ್ಣು ಮೂಗು ಮೆಣಸಿನ್ಕಾಯಲ್ಲಿ ಕೊಂಬು ಎಲ್ಲ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ತಿಂತಾ ಇದ್ದಾರೆ ನೋಡಿ ನನ್ನ ಮಕ್ಕಳು. ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ನೋಡಿ, ತಿಂತಾ ಇದ್ದಾರೆ. ಅವ್ರಿಗಿಷ್ಟ ಆಗಿದೆ ನೋಡಿ, ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ನೋಡಿ. ಅವ್ರು ತಿಂತಿರಲಿ. ಅದರಷ್ಟರಲ್ಲಿ ನೀನು ತಿನ್ನುವ 4 ತುತ್ತು ಅನ್ನದಲ್ಲಿ 2 ತುತ್ತು ಹಂಚಿ ನೋಡು, ಬರೀ ನಿನ್ನ ಹೊಟ್ಟೆಯಲ್ಲ ಹೃದಯವು ತುಂಬುವುದು ಅಂತ ಹೇಳ್ತಾ, ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಮನೇಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ. ಇವತ್ತಿನ ಸಿಂಪಲ್ ವ್ಲಾಗ್ಸ್ ಇಷ್ಟೇ. ಸೊ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.